ಅಮೃತ ಸಂಭ್ರಮದ ಅಮೃತ ಗಳಿಗೆ ಸಂದರ್ಭ. ಈಗ ರವಿ ಸರ್ ಗೊತ್ತಿದೆ, ನೀವು ಯಾವತ್ತೂ ಕೂಡ ಹೌಸ್ಫುಲ್, ನೀವು ಇರೋ ತನಕ ಹೌಸ್ಫುಲ್ ಹಾಗೆ ಇದ್ದೇ ಇರುತ್ತೆ. ನಮ್ಮ ಊರಲ್ಲಿ ರಣವೀರ ಸಿನಿಮಾ ಬಂದಾಗ ಯಾವುದೇ ಸಿನಿಮಾ ಬಂದರೂ ಕೂಡ, ಯಾವುದೇ ಕನ್ನಡ ಸಿನಿಮಾ ಬಂದರೂ ಕೂಡ ದಿನ 3 ದೇಕಾವೆಗಳು. ರವಿಚಂದ್ರನ್ ಸಿನಿಮಾ ಅಂದ್ರೆ ಸಂಡೇ ಮಾತ್ರ 4 ದೇಕಾವೆ. ರವಿಚಂದ್ರನ್ ಸಿನಿಮಾ ಬಂದಾಗ ದಿನ 4 ದೇಕಾವೆ. ಅದು ಮಾತ್ರ ಅಲ್ಲ, ಅವ್ರದ್ದು ಯುದ್ಧ ಕನ್ನಡ ಸಿನಿಮಾ ಬಂದಿದ್ದಾಗ ಸೆಂಟ್ರಲ್ ಥಿಯೇಟರ್ ಅಲ್ಲಿ ಪಿಕ್ಚರ್ ರಿಲೀಸ್ ಆಗಿತ್ತು. ಇಬ್ಬರಿಗೆ 2 ಟಿಕೆಟ್, 15 ರೂಪಾಯಿ ಟಿಕೆಟ್ ಇತ್ತು ಸರ್. ನಾನು ಒಬ್ಬರೇ ನಿಂತಿದ್ದೆ. ಹೌಸ್ಫುಲ್ ಎಷ್ಟಿತ್ತು ಅಂತಂದ್ರೆ ಒಬ್ಬ ಕೇಳಿದ್ರೆ ನನಗೊಂದು ಟಿಕೆಟ್ ಬರುತ್ತೆ ಅಂತ ನಾನು ನಿಮ್ಗೆ ಈಗಿಂದ ಕೂಡ ಹೇಳಿದ್ರೆ, ನಾನು ಅಲ್ಲೇ ಬ್ಲಾಕ್ ಮಾಡಿಬಿಟ್ಟೆ. ನನಗೆ 30 ರೂಪಾಯಿ ಕೊಟ್ಟರೆ ಟಿಕೆಟ್ ತಗೋತೀನಿ ಅಂದ್ಬಿಟ್ಟು. ಸರ್ ಎಲ್ಲವೂ ನಿಮಗೀಗ. ಎಲ್ರಿಗೂ ನಮಸ್ಕಾರ. ಸಿನಿಮಾ ಪ್ರಜೆಗಳಿಗೋಸ್ಕರ ಒಳ್ಳೆ ಸಮಯ ಒಂದಾಗಿದೆ. ವಿಜಯೋತ್ಸವ ಆಡೋದಕ್ಕೋಸ್ಕರ ವಿಜಯ್ ಅವರು ಬಂದಿದ್ದಾರೆ. 5 ಸಿನಿಮಾನ ಅನೌನ್ಸ್ ಮಾಡಿದ್ದಾರೆ. ಬಹುಶಃ ಒಳ್ಳೆ ದಿನ ಕೂಡ ಇರುತ್ತೆ. ಸೊ ನೀವು ಶುರು ಮಾಡಿಲ್ಲ, ನೀವೆಲ್ಲ ನೋಡ್ಕೊಂಡೇ ಶುರು ಮಾಡಿರ್ತೀರ ಅನ್ನೋದು ಗೊತ್ತಿರೋಂಥ ವಿಷಯ. ಬಟ್ ಇಲ್ಲಿ ಒಂದು ವಿಷಯ ನಿಮ್ಮ ಪರವಾಗಿ ನಾನು ಹೇಳ್ತೀನಿ ಎಲ್ಲರಿಗೂ. ಓಕೆನಾ? ಬನ್ನಿ ಬನ್ನಿ, ಪರವಾಗಿಲ್ಲ. ಭಯ ಏನಿಲ್ಲ, ಇರೋದನ್ನ ಹೇಳ್ತೀನಿ ಅಷ್ಟೇ. 5 ಸಿನಿಮಾ ಅನೌನ್ಸ್ ಮಾಡಿದ್ರು. 6 ಸಿನಿಮಾ ನಂದು ನೋಡಿ, ಇಲ್ಲಿ 6 ಸಿನಿಮಾ ಅನೌನ್ಸ್ ಮಾಡಿದಿಲ್ಲ. 6 ಡೈರೆಕ್ಟರ್ಸ್ಗೆ ನಾನು ಒಂದು ಕಂಡೀಷನ್ ಅಂತೂ ಹಾಕ್ತೀನಿ. ಹಾಕ್ಬೋದಾ? ಹಾಕ್ಬೋದೇನಪ್ಪ ಡೈರೆಕ್ಟರ್ಸ್ಗಳಿಗೆ? ಎಲ್ಲ ಸಿನಿಮಾ 6 ತಿಂಗಳಲ್ಲಿ ಮುಗಿಬೇಕು. ಒಂದೊಂದು ಸಿನಿಮಾ 6 ತಿಂಗಳ ಮೇಲೆ ಯಾರಿಗೂ ಸಮಯ ಇಲ್ಲ. ಅದು ಫಸ್ಟ್ ಕಂಡೀಷನ್ ನಾನು ಹಾಕೋದು. ಅದು ಫಸ್ಟ್ ಕಂಡೀಷನ್ ಹಾಕೊಂಡು ಸಿನಿಮಾ ಮಾಡೋದು ಕಲೀರಿ. ನೀನೇ ಫಸ್ಟ್, ನೀನೇ ಲೇಟ್ ಮಾಡೋದಿಲ್ಲ. ಸಾಲ ಮಾಡ್ಬೋದು ಅಂತ ಊರೆಲ್ಲ ಸಾಲ ಮಾಡ್ಕೊಂಡು ಸಾಲನೂ ಮಾಡಬೇಡ, ಏನು ಮಾಡಬೇಡ. ಈಗ ಬಂದಿದ್ದಾನೆ, ನೀನು ಸಾಲ ತೀರಿಸ್ಕೋ ಇವಾಗ. ಓಕೆ, ಬಟ್ ಮೇಕ್ ಇಟ್ ಎ ಪಾಯಿಂಟ್, ಆಲ್ ನ್ಯೂ ಕಮರ್ಸ್ ಎಲ್ಲ ಸಿನಿಮಾಗಳನ್ನ 3 ವರ್ಷ 4 ವರ್ಷ ಮಾಡಿಕೊಂಡು ಪ್ರೊಡ್ಯೂಸರ್ನು ಸಾಯಿಸ್ತೀರ, ನೀವು ಸಾಯ್ತೀರ. 6 ತಿಂಗಳಿಗೆ ನಿಮ್ಮೆಲ್ಲರಿಗೂ ಟೈಮು. 6 ತಿಂಗಳಲ್ಲಿ ಸಿನಿಮಾ ಮುಗಿಸಿ ಕಾಪಿ ತೆಗೆದು ಅವ್ರ ಕೈಲಿ ಕೊಟ್ಬಿಟ್ಟು ಬಂದ್ರಿ. ಆವಾಗ ಪ್ರೊಡ್ಯೂಸರ್ಸ್ ಉಳಿತಾರೆ, ಜೊತೆಲಿ ನಿಮ್ಮ ಜೊತೆ ಇನ್ನಷ್ಟು ಸಿನಿಮಾಗಳು ಸಾಗಿಸ್ಕೊಡ್ಬೇಕು. ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿಲ್ಲ ಓಡ್ತಿಲ್ಲ ಅಂದ್ರೆ ಓಡ್ದಿದ್ರೆ ಇನ್ನೇನು ಬರ್ತಾರೆ? ಓಡುತ್ತೆ ಅನ್ಕೊಂಡೆ ನಂಬ್ಕೊಂಡು ಬರ್ಬೇಕಲ್ಲ. ಓಡಿಸ್ಬೇಕು ಜೀವನದಲ್ಲಿ, ನಂಬಿಕೆ ಬೇಕು. ನಂಬಿಕೆನೇ ಇಲ್ಲ ಅಂದ್ರೆ ಹೆಂಗಾಗತ್ತೆ? ಎಲ್ಲ ಸಿನಿಮಾ ಓಡ್ಬಿಟ್ರೆ ಇನ್ಯಾಕ್ಬೇಕು? ಆಮೇಲೆ ಎಲ್ಲ ಗೆಲ್ತಾನೆ ಇರ್ತೀವಲ್ಲ. ಸಿನಿಮಾಗಳು ಬೀಳ್ತವೆ ಎದ್ದೇಳ್ತವೆ. 6 ತಿಂಗಳು ಚೆನ್ನಾಗಿಲ್ಲ ಅಂತ ಆದರೆ ಈ 6 ತಿಂಗಳಿಗೆ ಒಳ್ಳೆ ಸಮಯ ಶುರು ಆಗಿದೆ. ಇವತ್ತು ಒಳ್ಳೊಳ್ಳೆ ಸಮಯ, ಒಳ್ಳೊಳ್ಳೆ ಸಿನಿಮಾಗಳು, ದೊಡ್ಡ ಸಿನಿಮಾಗಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇವತ್ತು ಬರ್ತಾ ಇದೆ. ಒಂದು KD ಸಿನಿಮಾ ಇವತ್ತು ಬಾಂಬೆಲಿ ಹೋಗಿ ಮಾಡ್ಕೊಂಡು ಬಂದಿದ್ದಾರೆ. ಒಂದಷ್ಟು ಸ್ಟಾರ್ಡಮ್, ಅಷ್ಟು ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ. ಸೊ ಇಲ್ಲ ನಂದೇ ಒಂದು ಪಿಕ್ಚರ್ ಜೂನಿಯರ್ ಅನ್ನೋದು, ಅದು ರೆಡಿ ಆಗಿದೆ. 70 ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ. ಇಲ್ಲಿ ಇವರು 6 ಸಿನಿಮಾ ಮಾಡಕ್ಕೆ ಬಂದಿದ್ದಾರೆ. ಗಳಿಗೆ ಒಂದಷ್ಟು ಸಮಯ ಸರಿ ಇರಲ್ಲ. ಅದು 6 ತಿಂಗಳು ಪಾಠ ಆಗಬೇಕು. ಈ ಮುಂದಕ್ಕೆ 6 ತಿಂಗಳು ಆ ಪಾಠ ಒಳ್ಳೇದಾಗಬೇಕು. ಎಲ್ಲ ಕಂಡೀಷನ್ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ಆಲ್ ನ್ಯೂ ಡೈರೆಕ್ಟರ್ಸ್. ರಾಮಾಚಾರಿ 3 ತಿಂಗಳಲ್ಲಿ ಮುಗಿಸಿದ್ದೀನಿ ನಾನು. ಹಳ್ಳಿ ಮೇಷು 3 ತಿಂಗಳಲ್ಲಿ ಮುಗಿಸಿದ್ದೀನಿ ನಾನು. ಶಾಂತಿ ಕ್ರಾಂತಿ 3 ವರ್ಷ ಮಾಡಿದ್ದೀನಿ. ರಿಸಲ್ಟ್ ಯೋಚನೆ ಮಾಡಿ. ಓಕೆ, ಆ್ಯಂಡ್ ಮೇಕ್ ಇಟ್ ಎ ಕಂಡೀಷನ್. ವಿಜಯ್ ಪರವಾಗಿ ನಾನು ಈ ಕಂಡೀಷನ್ ಹಾಕಿದ್ದೀನಿ ನಿಮ್ಗೆಲ್ಲರಿಗೂ. 6 ತಿಂಗಳ ಮೇಲೆ ಯಾರಿಗೂ 1 ರೂಪಾಯಿ ದುಡ್ಡು ಕೊಡಬೇಡಿ. ಸಿನಿಮಾನ ಒಟ್ಟಿನೊಳಗೆ ಸೇರಿಸ್ಬೇಡಿ ಯಾರು. ಹೌದು, ದಟ್ ಶುಡ್ ಬಿ ದ ಸ್ಪಿರಿಟ್ ಆಫ್ ವರ್ಕಿಂಗ್ ಡೇ ಆ್ಯಂಡ್ ನೈಟ್ ಟು ಗೆಟ್ ಒನ್ ಸಿನಿಮಾ. ಇವತ್ತು ಮಾತಾಡಿದ್ರೆ ಮಲಯಾಳಂ ಸಿನಿಮಾ ಓಡುತ್ತೆ, ಹೋಗ್ರೆಲ್ಲ ಮಲಯಾಳಂ ಸಿನಿಮಾನೇ ಮಾಡೋಕೆ ಹೋಗ್ಬಿಡಿ. ಇಲ್ಲಿ ಬರಲೇಬೇಡಿ ಯಾರನ್ನ. ಚಾಲೆಂಜ್ ಮಾಡ್ಕೊಳ್ಳಿ, ಹೋಪ್ಸ್ ತಗೊಳ್ಳಿ. ಒಬ್ರು ಬಂದು ಸಿನಿಮಾ ಮಾಡ್ತೀನಿ, ನಾನು ನಿಮ್ಮ ಜೊತೆ 6 ಸಿನಿಮಾ ಮಾಡ್ತೀನಿ ಅಂತ ಬಂದಾಗ ನೀವು ಅವ್ರನ್ನ ಉಳಿಸ್ಕೋತೀರಾ ಇಲ್ಲ ಅಂತ ನೀವು ಡಿಸೈಡ್ ಮಾಡ್ತೀರಿ. ಯು ಶುಡ್. ಬರ್ತಾರೆ ಪ್ರೊಡ್ಯೂಸರ್ಸ್, ಬರ್ದೇ ಇದ್ದಾರೆ. ಬರ್ದೇನೆ 250 ಸಿನಿಮಾ ಮಾಡಿದ್ವಿ ಕನ್ನಡ ಇಂಡಸ್ಟ್ರಿ ನಾವು ವರ್ಷಕ್ಕೆ. ಬರ್ತಾ ಇದ್ದಾರೆ, ಉಳಿಸ್ಕೋತಾ ಇದ್ದೀರಾ ನೀವೆಲ್ಲರೂ. ನೀವು ಯೋಚನೆ ಮಾಡಿ. ಸಿನಿಮಾ ಓಡಿಲ್ಲ ಅಂತ ಬಾಗಿಲಲ್ಲಿ ಕೂತ್ಕೊಂಡು ಹೇಳ್ತಾರೆ. ಎಷ್ಟು ನೋವಾಗುತ್ತೆ ನಮಗೆ ಅಂದರೆ, ಸಿನಿಮಾ ಜನ ಹುಡ್ಕೊಂಬರ್ಬೇಕ್ರಿ, ನಾವು ಕರೆಯೋದಲ್ಲ. ಸಿನಿಮಾ ಹುಡ್ಕೊಂಬರ್ಬೇಕು ಜನ. ನಿಮ್ಮ ದೇಶ ಬಾಗಿಲು ಕೂತ್ಕೊಂಡು ನಾನು ಫ್ರೀ ಟಿಕೆಟ್ ಕೊಡ್ತೀನಿ ಬನ್ನಿ, ಬಿಟ್ಟು ಸಿನಿಮಾ ಕೊಡ್ತೀನಿ ಬನ್ನಿ, ಅರ್ಧ ಸಿನಿಮಾ ಇಂಟ್ರೋಲ್ ನೋಡೋದ್ಮೇಲೆ ದುಡ್ಡು ಕೊಡಿ. ಯಾರು ಇವೆಲ್ಲ ಹೇಳ್ಕೊಟ್ಟಿದ್ದು ಸಿನಿಮಾಗೆ? ಸಿನಿಮಾ ತಾಕತ್ತಿರೋದು ಸಿನಿಮಾ ಸ್ಕ್ರೀನ್ ಮೇಲೆ. ಬೇಡ್ಕೊಳ್ಳೋಂಥ ಕೆಲಸ ಯಾವತ್ತೂ ಮಾಡ್ಕೋಬೇಡಿ. ಸಿನಿಮಾನ ಚೆನ್ನಾಗಿದ್ದಾಗ ಸಿನಿಮಾನ ಗೆಲ್ಸಿದ್ದಾರೆ ಜನ. ಅವ್ರು ಯಾರು ಹೊಸಬರಾದ್ರೂ ಸರಿ, ನಾವುಗಳೆಲ್ಲ ಬಂದಾಗ ಹೊಸಬ್ರೇ ತಾನೆ.
ಶರಣ್ ಹೀರೋದಾಗ ಒಪ್ಲಿಲ್ವ ಜನ? ಫಸ್ಟ್ ಪಿಕ್ಚರ್ ಹೀರೋದ ಗೆಲ್ಲಿಸಿದ್ರಪ್ಪ ನಿಮಗೆ. ಫಸ್ಟ್ ಪಿಕ್ಚರ್ ಬಂದಾಗ ಗೆಲ್ಲಿಸ್ಲಿಲ್ವಾ? ಎಲ್ಲ ಗೆದ್ಕೊಂಡು ಬಂದಿದ್ದೀವಿ, ಮಧ್ಯ ಇಕ್ಕಿದ್ದೀವಿ, ಎಲ್ಲ ನಡೆದಿದೆ ಜೀವನದಲ್ಲಿ. ಇಟ್ಸ್ ಪಾರ್ಟ್ ಆಫ್ ಲೈಫ್. ಒಂದು ಬ್ಯಾಡ್ ಪೀರಿಯಡ್ ಅಂತ ಕಾಣಿಸುತ್ತೆ, ಬಟ್ ದಟ್ ಬ್ಯಾಡ್ ಪೀರಿಯಡ್ ಶುಡ್ ಬಿ ಎ ವೆರಿ ಗುಡ್ ಲೆಸನ್ ಫಾರ್ ಎವ್ರಿ. ಎಲ್ಲರಿಗೂ ನಾನು ಯಾರು ಡೈರೆಕ್ಟರ್ ಒಬ್ರು ಕೂಡ ಪಿಟಿ ಕಾಣಲಿಲ್ಲ ಸರ್. 6 ತಿಂಗಳಲ್ಲಿ ಸಿನಿಮಾ ಮಾಡ್ಕೊಡ್ತೀನಿ ಅಂದ್ರೆ ಇವನು ಹೂ ಅನ್ನಲಿಲ್ಲ, ಯಾರು ಹೂ ಅನ್ನಲಿಲ್ಲ. ಯಾಕಪ್ಪ? ಆರ್ ಯು ರೆಡಿ ಆರ್ ನಾಟ್? ಪ್ರಾಮಿಸ್ ಮಾಡಿಲ್ಲೇ 6 months ರೆಡಿ ನೀನು. ಇನ್ನೊಂದು 2 ತಿಂಗಳು ಬೇಕು ಹೇಳಿ, ನಾನು ಅವಕಾಶ ಕೊಡಿಸ್ತೀನಿ. ಎಷ್ಟು, ಇನ್ನು 2 ವರ್ಷ ಬೇಕಾ? 8 months. ನೀನು ಏನು 9 months ಕೇಳ್ತಿದ್ಯಾ ಅಂತ ನಮಗೆ ಒಂದ್ಸರಿ ಅಲ್ಲ, ಆಟ ತಗೊಂಡು 6 months ಮಾಡ್ರಿ. ಎಷ್ಟಿದೆ ಶೂಟ್ ಮಾಡ್ಬೇಕಂತಿದ್ರು ಒಂದ್ಸಲ? ನಾನು ಹೇಳೋದು ದ ಡೇ ಯು ಸ್ಟಾರ್ಟ್ ಯುವರ್ ಪ್ರೊಡಕ್ಷನ್. ಶೂಟಿಂಗ್ ಸ್ಟಾರ್ಟ್ ಆಗಿದ್ದ ದಿವಸದಿಂದ ನಿಮ್ಗೆ 6 ತಿಂಗಳು. ನಾವು 6 ತಿಂಗಳೇ ಕೊಡ್ತೀವಪ್ಪ ನಿಮಗೆ. ಶೂಟಿಂಗ್ ಸ್ಟಾರ್ಟ್ ಆದಾಗಿಂದ ನಾಟ್ ಫ್ರಮ್ ರೈಟಿಂಗ್. ರೈಟ್ 1 ವರ್ಷ ಕೂತ್ಕೊಂಡು ಬರೀರಿ. 1 ವರ್ಷ 2 ವರ್ಷ ಸ್ಕ್ರಿಪ್ಟ್ ಬರೀರಿ. ಪೇಪರ್ ಎಷ್ಟು ಬೇಕಾದ್ರೆ ಅದಕ್ಕೆ ಬಿಸಾಕ್ರಿ, ನೋಟ್ನ ಬಿಸಾಕ್ಬೇಕು. ಪೇಪರ್ ಎಷ್ಟು ಬೇಕಾದ್ರೆ ಅದಕ್ಕೆ ಬಿಸಾಕ್ರಿ. ಅದನ್ನ ಮಾಡ್ರಿ. ನೀನು 3 ತಿಂಗಳು ಮಾಡಯ್ಯ, ಇನ್ನೊಂದು 2 ಪಿಕ್ಚರ್ ನಾನೇ ಸೈನ್ ಮಾಡಿಸ್ತೀನಿ ನಿನಗೆ. ಅದು ಓಡ್ದೇವ್ರು ಸೈನ್ ಮಾಡಿಸ್ತೀನಿ ನಿನಗೆ. ಓಕೆ, ಮಾಡ್ರಿ ಎಲ್ಲರೂ. ಇನ್ನು ಸುನಿ ಹೇಳಲಿಲ್ಲ, ಈಗ ಪಿಕ್ಚರ್ ಸೈನ್ ಆಗೋದು ಓಟೋದ ಅವನು. ಇದೇ ಪ್ರಾಬ್ಲಮ್. ಇಲ್ಲಿಲ್ಲ ಅಂದ್ರೆ ಸಿನಿಮಾ ಯಾರು ಡೈರೆಕ್ಟರ್ ಎದ್ದೋಗ್ರೆ ಸಿನಿಮಾ ಕೊಡಬೇಡಿ ಸರ್. ಅವ್ರಿಗೆ ಇಲ್ಲಿ ಇರ್ಬೇಕು ಅಷ್ಟೇ. ನಾ ಪ್ರೊಡಕ್ಷನ್ ಮರ್ಯಾದೆ ಕೊಡೋದಿಲ್ಲ. ಹಾಗೆ ತಿನ್ನಕ್ಕೆ ಹೋಗ್ಬಿಟ್ಟ ಅವನು. ಇನ್ನೂ ಮುಗಿದಿಲ್ಲಪ್ಪ, ಇನ್ನೂ ದುಡ್ಡು ಕೊಟ್ಟಿಲ್ಲ, ಅಡ್ವಾನ್ಸ್ ಕೊಟ್ಟಿಲ್ಲ, ಅಗ್ರಿಮೆಂಟ್ ಎಲ್ಲ ಇದೆ. ವಿಜಯ್ ಇನ್ನೂ ಮಾತಾಡಲ್ಲ. ವಿಜಯ್ ಪರ ನಾನು ಮಾತಾಡ್ತೀನಿ ಕೆಲವು ವಿಷಯಗಳನ್ನ. ಸುಮ್ಮನೆ ಕರೆಸಿಲ್ಲ ಅವ್ರನ್ನೆಲ್ಲ, ಆಯ್ತಾ? 6 ತಿಂಗಳಲ್ಲಿ ಸಿನಿಮಾ ಮುಗಿಬೇಕು. ಶೂಟಿಂಗ್ ಸ್ಟಾರ್ಟ್ ಆಗಿದ್ದ ದಿವಸದಿಂದ ಸ್ಕ್ರಿಪ್ಟಿಂಗ್ ಬೇಕಾದ್ರೆ 2 ವರ್ಷ ಬರೀರಿ, ಬೇಜಾರಿಲ್ಲ. ನನಗೆ ಪೇಪರ್ ಎಷ್ಟು ಬೇಕಾದ್ರೆ 2 ದಿವಸ ಹಾಕ್ರಿ. ಇಲ್ಲಿರೋ ಅಷ್ಟು ಡೈರೆಕ್ಟರ್ಸ್ಗೆ, ಇನ್ಕ್ಲೂಡಿಂಗ್ ನನ್ನ ಮಗ ಯಾವ ಸಿನಿಮಾ ಮಾಡ್ತಿದ್ದಾನೆ, ಯಾರು ರಿಷಬ್, ನಿನಗೂ ಅಷ್ಟೇ 6 ತಿಂಗಳು. ಎಲ್ಲರಿಗೂ 6 ತಿಂಗಳು ಸರ್. 6 ತಿಂಗಳಾದ್ರೆ ನಾನು ನಿಮ್ಗೆ ಬಂದು ಬೈತೀನಿ, ಹೇಳ್ತೀನಿ ಯಾರ್ಯಾರು ಸಿನಿಮಾ ಲೇಟ್ ಮಾಡಿ. ಓಕೆ, ಎಲ್ಲರಿಗೂ ಒಳ್ಳೇದಾಗಿ. ಆಲ್ ದ ಬೆಸ್ಟ್. ಲೆಟ್ ಗುಡ್ ಡೇ ಸ್ಟಾರ್ಟ್ ಫ್ರಮ್ ಯುವರ್ ಅಗೇನ್. ಎಲ್ಲ ಹೆಣ್ಮಕ್ಳು ಬಂದಿದ್ದಾರೆ, ಖುಷಿಯಾಗಿದ್ದಾರೆ, ನಗ್ನಗ್ತಾ ಇದ್ದಾರೆ. ಎಷ್ಟು ಜನ ಇದ್ದಾರೆ? ಎಲ್ಲ ಡೈರೆಕ್ಟರ್ಗಳು ಇರುವಾಗ ಸಪ್ಪೆ ಕೂತಿದ್ದಾರೆ. ನಿಮ್ಮ ನಗುನೇ ನನಗೆ ಕಾಣಿಸ್ತಿರೋದಿಲ್ಲ. ಹೆಂಗಿದೆ ನೋಡಿ, ಅಲ್ಲಿ ಬ್ಯಾ ಅಂತ ಕೂತವ್ರೆ. ಸಿನಿಮಾ ಕೊಟ್ಟ ಮೇಲೆ ಕೂಡ ನೋಡ್ರಿ ಹೆಂಗ್ ಕೂತಿದ್ದೀರಾ ನೀವು. ಬಗ್ಗೆ ಕೊಟ್ಟಿದ್ದಾರೆ ಅವರು, ಅವರೇ ಕೊಡ್ಬೇಕು. ಓಕೆ, ನೀವೇನು ಸರ್ ಇಲ್ಲಿ? ಅದು ಓಕೆ. ನೀವು 6 ಸಿನಿಮಾ ಮಾಡಿದ್ಮೇಲೆ ನನ್ನೊಂದು ದೊಡ್ಡ ಸಿನಿಮಾ ನಾನು ಮಾಡಿಸ್ಕೊಡ್ತೀನಿ. ಓಕೆ, 6 ಸಿನಿಮಾ ಆದ್ಮೇಲೆ ಅವ್ರು ಮಾಡಲಿ ಸರ್. 6 ಸಿನಿಮಾ ಗೆದ್ದು ಬನ್ನಿ ಸರ್ ನೀವು. ಓಕೆ, ನನಗೆ 6 ತಿಂಗಳೆಲ್ಲ ಟೈಮ್ ಇಲ್ಲ, ಜಾಸ್ತಿ ಕೊಡಬೇಕು. 6 ತಿಂಗಳಲ್ಲ, 3 ತಿಂಗಳಿಗೂ ಸಿನಿಮಾ ಮಾಡಿಕೊಡ್ತೀನಿ, ಅದು ರೆಡಿ. ಬಟ್ ನಿಮ್ಮ ಹತ್ರ ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ, ವಿಜಯ್ ಟಾಟಾದ ಸಿನಿಮಾ ಮಾಡಬೇಕಾದ್ರೆ 6 ಸಿನಿಮಾ ಮಾಡೋಕ್ಕೆ ರೆಡಿ ಇಲ್ಲ ನಾನು. ಕನ್ನಡ ಇಂಡಸ್ಟ್ರಿ ನಿಂತು ಮಾತಾಡೋಂಥ ಒಂದು ಸಿನಿಮಾ ಮಾಡಬೇಕು. ಅದಕ್ಕೆ ಬಡ್ಜೆಟ್ ಕೊಡ್ತೀನಿ, ಟೈಮು ಕೊಡ್ತೀನಿ. ನೀವು ಪ್ರಿಪೇರ್ಡ್ ಆಗಿ ಬನ್ನಿ. ಕತೆ ತೊಗೊಂಡು ಬರಬೇಡಿ, ಅಂದೇ ಕತೆ ತೊಗೊಳ್ಳಿ. ಚೆನ್ನಾಗಿ ಮಾಡ್ತೀನಿ ನಾನು. ಇನ್ನೊಂದ್ಸರಿ ಅನ್ಸುತ್ತೆ ನಿಮಗೆ, ಮಾಡಿಕೊಟ್ಮೇಲೆ ಅನ್ಸುತ್ತೆ ನಿಮಗೆ. ಡೋಂಟ್ ವರಿ. ಓಕೆ, ಇದು ಸಿನಿಮಾ ಲೇಟೆಸ್ಟ್ ಫಿನಿಶ್ ದಿಸ್ ಪ್ರಾಡಕ್ಟ್ ವಿತ್ ದಿಸ್ ಯಂಗ್ಸ್ಟರ್ಸ್. ನಾನು ಈ ಯಂಗ್ಸ್ಟರ್ಸ್ ಖುಷಿ ನೋಡ್ರೆ ಸರ್ ನಾನು ಖುಷಿ ಆಗುತ್ತೆ. ಡೈರೆಕ್ಟರ್ಸ್ ಅವ್ರುಗಳು ಗೆಲ್ಲಬೇಕು. ಎಲ್ಲರೂ ಆಸೆ ಇಟ್ಕೊಂಡು ಬಂದಿದ್ದಾರೆ, ಕನಸು ಬಂದಿದ್ದಾರೆ. ಯು ಹ್ಯಾವ್ ಗಿವನ್ ಎ ಫ್ಯೂಚರ್ ಟು ದೆಮ್, ಯು ಹ್ಯಾವ್ ಗಿವನ್ ಕಾನ್ಫಿಡೆನ್ಸ್ ಟು ದೆಮ್, ಯು ಹ್ಯಾವ್ ಗಿವನ್ ಬಿಲೀಫ್ ಟು ದೆಮ್, ಯು ಹ್ಯಾವ್ ಬ್ರಾಟ್ ವರ್ಕ್ ಟು ದ ಇಂಡಸ್ಟ್ರಿ. ಸೊ ಇಟ್ ಇಸ್ ನಾಟ್ ಎ ಸ್ಮಾಲ್ ಜಾಬ್. ನೀವು ಮಾಡೋ ಕೆಲಸ ತುಂಬ ಅದ್ಭುತವಾದ ಕೆಲಸ ಇರುತ್ತೆ ಮಾಡೋದು. ಒಳ್ಳೆ ದಿವಸ ಒಂದು ಹೋಪ್ಸ್ ಕೊಟ್ಟಿದ್ದೀರಾ. ಇಲ್ಲಿ ಅಷ್ಟು ಜನ ಬಂದು ಕೂತಿದ್ದಾರೆ ಅಂದರೆ ನಿಮ್ಮ ಹೆಸರು ಒಂದೇ ಒಂದು ಭಯ ಸರ್. ನಿಮಗೆ ಟಾಟಾ ಅಂತ ಇಟ್ಕೊಂಡಿದ್ದೀರಾ, ಮತ್ತೆ ಟಾಟಾ ಗಿಟ ಮಾಡ್ಬಿಡ್ತಾರೆ. ಅವನು ಹೇಳಿದ್ದಾರೆ ರವಿಚಂದ್ರ ಸರ್ ಅಂದ್ರೆ ಭಯ, ಏನೋ ಡೈಲಾಗ್ ಹೊಡ್ಬಿಡ್ತಾರೆ ಲಾಸ್ಟಿಗೆ ಅಂತ. ಅದೊಂದು ಮಾತ್ರ ನೋಡ್ಕೊಳ್ಳಿ. ಓಕೆ, ಏನೇ ಆಗಲಿ ಇರ್ತೀನಿ ಅನ್ನೋದು ನೀವು ಕೂಡ ಭರವಸೆ, ನಂಬಿಕೆ ನಮಗೆ. ಓಕೆ, ಈ ಸಿನಿಮಾವರೆಗೂ ಟಾಟಾ ಬೇಕಾದ್ರೆ ಸೈಡ್ಗೆ ಇಟ್ಟಿದ್ದೀವಿ, ಬರೀ ವಿಜಯ್ ಇಟ್ಕೊಳ್ಳಿ. ಆಮೇಲೆ ಅಮೃತವನ್ನು ಜೊತೆಲಿ ಇಟ್ಕೊಳ್ಳಿ. ಓಕೆ, ಒಳ್ಳೇದಾಗಲಿ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.